ಕನ್ನಡ ಕಠಿಣ ಪದಗಳು, ಡಿಫಿಕಲ್ಟ್ ವರ್ಡ್ಸ್ ಕನ್ನಡ. ಭಾವಾರ್ಥಗಳು, ಥ ಅಂದರೆ ಒಳಗಡೆ ಒಂದು ಚುಕ್ಕಿ ಮತ್ತು ಇಲ್ಲಿಗೆ ಭಾವಾರ್ಥ ಆಯಿತು, ಅರ್ಥ ಆಯಿತು. ಭಾವಾರ್ಥಗಳು. ಸಮಾನಾರ್ಥಗಳು, ಸಮಾನಾರ್ಥಗಳು. ನಾನಾರ್ಥಗಳು, ನಾನಾರ್ಥಗಳು. ದೇಶ್ಯ ಅನ್ಯದೇಶ್ಯ, ಅನ್ಯದೇಶ್ಯ. ನಗೆ ಯಾವತ್ತು, ದೇತ್ವ ಮತ್ತು ದೀರ್ಘ, ಶಗೆ ಯಾವತ್ತು. ಅನ್ಯ ದೇಶ್ಯ. 5 ತತ್ಸಮ ತದ್ಭವ, ತಗೆ ಸವತ್ತು, ತತ್ಸಮ. ತದ್ಭವ ದಗೆ ಭ ಮತ್ತು ಇಲ್ಲಿ ತದ್ಭವ ಭ ಮಹಾಪ್ರಾಣ, ಇದನ್ನು ಉಚ್ಚಾರ ಮಾಡಬೇಕು. ಒಬ್ಬ ವಿದ್ಯಾರ್ಥಿ ಕೇಳಿದರೆ ಒತ್ತಕ್ಷರವಾಗಿ ಮಹಾಪ್ರಾಣ ಬಂದಾಗ ಹೇಗೆ ಓದೋದು ಅಂತ ನೋಡಿ. ತದ್ಭವ ಇದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ, ಆಸಕ್ತಿ ಇರೋರು ನೋಡಿ ಡಿಸ್ಕ್ರಿಪ್ಷನ್ನಲ್ಲಿ. ದ್ವಿರುಕ್ತಿಗಳು, ದಾಗುಡಿಸುದ್ದಿ ವಾವತ್ತು, ರ ಕೊಂಬೂರು, ದ್ವಿರುಕ್ತಿ ಕಾಗುಡಿಸುಕ್ಕಿ ತಾವತ್ತು. ದ್ವಿರುಕ್ತಿ ಗಳು, ಳ ಕೊಂಬು ಳು. 7ನೇದು ನುಡಿಗಟ್ಟುಗಳು, ಡಿ ಡಾಗುಡಿಸು ಡಿ, ಗ ಟ ಕೊಂಬುಟು ನುಡಿಗಟ್ಟು ಆಯಿತು, ಅದಕ್ಕೆ ಟಾವತ್ತು. ನುಡಿಗಟ್ಟುಗಳು. ಕ್ರಿಯಾಪದಗಳು, ಕಾಗುಡಿಸು ಕೀಗೆ ರಾವತ್ತು, ಕ್ರಿ ಯ ಪ ದ ಗಳು. ಕ್ರಿಯಾಪದಗಳು. 9 ಪ್ರಬಂಧ ರಚನೆ, ಪ್ರಬಂಧ ರಚನೆ, ನಿ. ಪತ್ರಲೇಖನ, ತಗೆ ರಾವತ್ತು. ಇಲ್ಲಿ ಪತ್ರ ಅಂತ ಒಟ್ಟಿಗೆ ಉಚ್ಚರಿಸ್ತಾ ಇರುವಾಗ ರಾವತ್ತು ಕೊಡಬೇಕು ಅಂತ ಹೇಳಿದ್ದೀನಿ. ಪತ್ರ ರಚನೆ, ಪತ್ರಲೇಖನ, ಪತ್ರಲೇಖನ. ಇವತ್ತಿಗೆ ಎಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋಣ. ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಯೂಟ್ಯೂಬ್ನಲ್ಲಿ @RNMiskin2467 ಅಂತ ಟೈಪ್ ಮಾಡಿ ಎಲ್ಲ ರೀತಿಯ ವಿಡಿಯೋಗಳನ್ನು ನೋಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.